ಪ್ರಮುಖ ಯೋಜನೆಗಳ ಅನುಷ್ಠಾನ ಮನವಿ ಮಾಡಿದ್ದಾರೆ. ರೈತರು ಪ್ರತಿಭಟನೆ ಮಾಡ್ತಾ ಈ ಹುಕ್ಕೇರಿಗೆ ಹತ್ತು ನಿಮಿಷ ಶಾಂತ ನಿಂತಲೇನಿಲ್ರಿ. ಈಗ ಈ ಮೀಡಿಯಾದವ್ರು ದೂರ ಸರಿ ಉಳಿದವ್ರಲ್ಲ, ಯಾಕೆ ಅವ್ರು ಬೈಟ್ ತಗೋತಾರೆ. 9 ಹಳೆ ಏತ ನೀರಾವರಿ ಯೋಜನೆಗಳಿದ್ದಾವೆ. ಏನಾಗಿದ್ದಾವೆ, 20ರಿಂದ 25 ವರ್ಷ ಹಳೇದಾಗಿದ್ದು ಮೋಟರ್ ಆಗಿರ್ಬೋದು, ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದ್ರಿಂದ ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತು ಶಿವಪುರ ಹಡಲಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಮುಖ್ಯವಾದ ಬೇಡಿಕೆಗಳಾಗಿದ್ದು. ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಏನು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ನದಿ ಏನು ನಾವು ಸುಲ್ತಾನ್ಪುರ ಹತ್ರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತ ಯೋಜನಾ ವರದಿ ತಯಾರಿಸಿದ್ವಿ. ಆ ನದಿನಲ್ಲಿ 0.61 TMC ಅವಶ್ಯಕ ನೀರು ಲಭ್ಯವಿಲ್ಲ ಅಂತ ಅದನ್ನು ಮರುಪರಿಶೀಲನೆಗೆ ಸಲ್ಲಿಸೋದ್ರಿಂದ ಇಲ್ಲಿ ಪರಿಶೀಲಿಸಿ ಅದು ಅಲ್ಲಿ ಸಾಧ್ಯವಾಗದೇ ಇದ್ದರೆ ನೀರನ್ನು ಘಟಪ್ರಭಾ ನದಿಯಿಂದ ಏನಾದರೂ ಅದನ್ನು ಲಿಫ್ಟ್ ಮಾಡಿ ಯೋಜನೆ ಮಾಡಬಹುದಾ ಅನ್ನೋ ಒಂದು ಸಮಾಲೋಚನೆಯನ್ನು ಪರಿಶೀಲಿಸಿ ಇನ್ನೊಂದು ಸರಿ ಸರ್ಕಾರಕ್ಕೆ ಹೊಸ ಯೋಜನಾ ವರದಿಯನ್ನು ಸಲ್ಲಿಸಿ ಅನುಮೋದನೆ ಪಡೆದು ಅನುಷ್ಠಾನ ಮಾಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೀವಿ ಕರ್ನಾಟಕ ನೀರಾವರಿ ನಿಗಮದಿಂದ ಅಂತ ಹೇಳಿದೆ. ಉಳಿದಂತೆ 7ರಿಂದ 9 ಯೋಜನೆಗಳನ್ನು ಏನಿದ್ದಾವೆ ಅವು ಆಲ್ರೆಡಿ ಹಿಂದಿನ ಅವಧಿನಲ್ಲಿ ಸುಮಾರು ದಿನಗಳ ಹಿಂದೆ ಮಂಜೂರಾಗಿದ್ದು ಅವುಗಳನ್ನು ನಾವು ಎಸ್ಟಿಮೇಟ್ಸ್ ಎಲ್ಲ ರೆಡಿ ಮಾಡಿ ಅನುಮೋದನೆಗೆ ಸಲ್ಲಿಸ್ತೀವಿ. ಅವೆಲ್ಲ 1 ತಿಂಗಳ ಒಳಗಾಗಿ ಆಡಳಿತಾತ್ಮಕ ಅನುಮೋದನೆ ಪಡೆದು ಅವುಗಳನ್ನು ಟೆಂಡರ್ ಕರೆದು ಎಲ್ಲ ಏನು 7 ಹಳೆ ಏತ ನೀರಾವರಿ ಯೋಜನೆಗಳು ಇದ್ದಾವೆ ಅವುಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ವಿ. ಸರ್, ಸುಮಾರು 90 ದಶಕದಿಂದ ಇವೆಲ್ಲ ಯೋಜನೆಗಳು ಇದ್ದರೂ ಕೂಡ ಅದು ಸರಿಯಾಗಿ ಅನುಷ್ಠಾನ ಆಗಿಲ್ಲ, ಸರಿಯಾಗಿ ನೀರು ಬಂದಿಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅದರ ವ್ಯವಸ್ಥಿತವಾಗಿ ಇದು ಮಾಡಿದ್ದಾರೆ ಅಂತ ಇಲ್ಲೂ ನೀವು ಕೇಳಿದಾಗ ಅಧಿಕಾರಿಗಳು ಅಂತ ಅಲ್ಲ, ಅಧಿಕಾರಿಗಳ ಕೊರತೆ ಇದೆ, ಅದು ನಿಜ ಒಪ್ಕೋಬೇಕು. ಯಾಕಂದರೆ ಈ ಕಡೆ ಭಾಗದಲ್ಲಿ ಅಧಿಕಾರಿಗಳು ಹೆಚ್ಚಿನ ದಿನಗಳವರೆಗೆ ಇಲ್ಲಿ ಸೇವೆಗೆ ಬರೋದಿಲ್ಲ. ಒಂದು ಯಾಕಂದರೆ ಹೆಚ್ಚಿನ ಒತ್ತಡ ಇದೆ. ನೀರು ಇದು ಈ ಭಾಗ ಏನಿದೆ ಇದು ಎತ್ತರದ ಪ್ರದೇಶ ಆಗಿರೋದ್ರಿಂದ ಇದಕ್ಕೆ ಗ್ರಾವಿಟಿನಲ್ಲಿ ನೀರು ತರ್ಸೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಏನು ಮಾಡಿದರೂ ಸಹಿತ ನಾವು ಲಿಫ್ಟ್ ಮಾಡಿ ಅದಕ್ಕೆ ವಿದ್ಯುತ್ ವೆಚ್ಚ ಇದೆ. ಸೊ ಆ ಥರ ನೀರಾವರಿ ವ್ಯವಸ್ಥೆಗಳನ್ನೇ ಕಲ್ಪಿಸಬೇಕು ವಿನಃ ಈ ಗ್ರಾವಿಟಿ ಮೇಲೆ ನೀರಾವರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನಮ್ಮಿಂದ ಕರ್ನಾಟಕ ನೀರಾವರಿ ನಿಗಮದ ಎಲ್ಲ ಪ್ರಯತ್ನಗಳು ಇರೋ ಏತ ನೀರಾವರಿಗಳನ್ನು ಸರಿ ಮಾಡೋದು ಮತ್ತು ಹೊಸದಾಗಿ ಏತ ನೀರಾವರಿಗಳನ್ನು ಮಾಡೋ ಯೋಚನೆ ಇದೆ. ಸುಮಾರು 60ಕ್ಕೂ ಅಧಿಕಾರಿಗಳು ಸರ್ ಕುಡಿಯುವ ನೀರಿನ ವ್ಯವಸ್ಥೆ ಇರ್ತದೆ ಇಲ್ಲಿ ಜನ ವ್ಯವಸ್ಥೆಗೆ ಕುಡಿಯುವ ನೀರಿನ ಇಲಾಖೆಯವರು ನಮಗೆ ನೀರು ಒದಗಿಸಿ ಅಂತ ಕೇಳಿದ್ರೆ ಒದಗಿಸೋ ಪ್ರಯತ್ನ ರೈತ ಮುಖಂಡರು ತಿಳಿಸಿದ್ದಾರೆ. ಆ ಥರ ನಾನು ಇದೇ ಭಾಗದ ಜಲಾಜಿಕಲ್ ಏರಿಯಾ ಗೊತ್ತಿದೆ. ನಾಳೆ ನಾನು ಇದ್ದು ಅದೇನು